ನಿಸ್ವಾರ್ಥವಾಗಿ ಯಾವುದೇ ಕಾರ್ಯಕ್ರಮ ಯಾವುದೇ ಒಂದು ಕೆಲಸವನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡದಂತ ಮಾಡ್ತಾರಂತ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡದೆ ಈ ಕೆಲಸವನ್ನು ಮಾಡ್ತಾರೆ. ಕಮಿಷನ್ನಲ್ಲಿ ಇದರ ಬಗ್ಗೆ ರಿಪೋರ್ಟ್ ತಯಾರು ಮಾಡಿದ್ದವರು ಬಹಳ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಕಾಂತರಾಜ್ ಅವರು ಇದ್ದಾರೆ, ಅದಕ್ಕೆ ಮುಂಚೆ ನಮ್ಮ ಇವರು ರವಿವರ್ಮ ಕುಮಾರ್ ಅವರು ಇದ್ದಾರೆ, ಬೇರೆ ಬೇರೆ ಜನ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಅವರು 3-4 ಜನಕ್ಕೆ ಕರೆಸಿ ಚರ್ಚೆ ಮಾಡಿ ನಮಗೆಲ್ಲ ಗೊತ್ತಿರಬೇಕು. 93ನಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಇದು ವಿಧಾನಸೌಧದಲ್ಲಿ ಇದು ಚರ್ಚೆ ನಡೀತಾ ಇತ್ತು CM ಇದ್ದಾಗ. ಆ ಸಂದರ್ಭದಲ್ಲಿ ನಾನು ವಕ್ಫ್ ಬೋರ್ಡ್ದು ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ, ಸ್ಟೇಟ್ ವಕ್ಫ್ ಬೋರ್ಡ್. ನಾನು ಕೂಡ ಮೀಟಿಂಗ್ಸ್ನಲ್ಲಿ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಫಸ್ಟ್ ಆರ್ಡರ್ ಇಶ್ಯೂ ಮಾಡಿರೋದು 2B ನಲ್ಲಿ 6%ಗೆ ಗೌರ್ಮೆಂಟ್ ಆರ್ಡರ್ ಇದೆ ಈಗಲೂ. ಫಸ್ಟ್ 6% ಮುಸ್ಲಿಮ್ಸ್ಗೆ ಕೊಡಬೇಕು 2B ನಲ್ಲಿ ಅಂತ ತೀರ್ಮಾನ ಆಯಿತು. ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಯಿತು. ಆದಮೇಲೆ ಕೆಲವರು ಅಬ್ಜೆಕ್ಟ್ ಮಾಡಿ ಮತ್ತೆ ಅದು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮತ್ತೆ ಸಬ್ಜೆಕ್ಟ್ ಅದು ರೆಫರ್ ಮಾಡಿದ ಆದಮೇಲೆ ಅವರು ಮತ್ತೆ ಎಲ್ಲ ಅವರು ಡಿಸ್ಕಸ್ ಮಾಡಿಕೊಂಡು ಕಮಿಟಿನಲ್ಲಿ ಇದು 4%ಗೆ ಕಡಿಮೆ ಮಾಡಿ, ಇನ್ನೂ ಒಂದು 2% ಕಡಿಮೆ ಮಾಡಿ 4ಕ್ಕೆ ಮಿತಿ ಮಾಡಿಸಿ ಅವರು ಆವಾಗ 1994ನಲ್ಲಿ ಒಂದು ಆರ್ಡರ್, ಇನ್ನೊಂದು ಸೆಕೆಂಡ್ ಆರ್ಡರ್ ಹೊರಡಿಸಿದ್ರು. ಈ ರಿಸರ್ವೇಷನ್ ಬಗ್ಗೆ ಗೊತ್ತಿರೋರಿಗೆ ಇದು ಎಲ್ಲ ಮಾಹಿತಿ ಇರುತ್ತೆ. ಸೊ ಫಸ್ಟ್ 6% ಇತ್ತು. 6% ಅವಾಗ ನಮಗೆ ಕಂಟಿನ್ಯೂ ಆಗ್ತಾ ಇದ್ರೆ ಈಗ ನಾವು 10% ಕೇಳ್ಬೋದಾಗಿತ್ತು. ಈಗ ಅವಾಗ ಕಡಿಮೆ ಮಾಡಿ ಅವಾಗಲೇ ಶುರು ಮಾಡುವಾಗಲೇ 4% ಮಾಡಿದ್ದಾರೆ. 6% ರೆಕಮೆಂಡ್ ಮಾಡಬೇಕಾಗಿದ್ರೆ ಆ ಕಮಿಷನ್ ಅವರು ಯಾಕೆ ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ? ಇಟ್ ಇಸ್ ನಾಟ್ ಅ ರಿಲಿಜನ್, ಕಾಸ್ಟ್, ರಿಲಿಜನ್ ಬಗ್ಗೆ ರಿಸರ್ವೇಷನ್ ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ರಿಸರ್ವೇಷನ್ ಕೊಟ್ಟರೆ ಎಲ್ಲ ಆರ್ಡರ್ ಇಶ್ಯೂ ಮಾಡಿದ್ರೇನೋ ಅದು ಕ್ಯಾನ್ಸಲ್ ಆಗಿಬಿಡ್ತು. ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ, ಹೈಕೋರ್ಟ್ ಸ್ಕ್ವಾಶ್ ಮಾಡಿಬಿಡ್ತು. ಕರ್ನಾಟಕದ ಮಾತ್ರ ಸ್ಟೇಬಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದರೆ ದಿಸ್ ಈಸ್ ಬೇಸ್ಡ್ ಆನ್ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿ ಇಲ್ಲಿ ನಮ್ಮದು ಸೋಷಿಯೋ ಎಕನಾಮಿಕ್ ಕಂಡೀಷನ್ ಇಂಥವ್ರು ಇಷ್ಟು ಕಡಿಮೆ ಇದೆ, ಇವ್ರಿಗೆ ಇದು ಕೊಡಬೇಕು ಅಂತ. ಅದಕ್ಕೆ ಒಂದು ಲಿಮಿಟ್ ಇದೆ. 2B ಸರ್ಟಿಫಿಕೇಟ್ ಎಲ್ಲ ಮುಸ್ಲಿಮ್ಸ್ ಬರೋದಿಲ್ಲ. ಅದಕ್ಕೆ ಒಂದು ಲಿಮಿಟ್, ಒಂದು ಒಂದು ಎಕನಾಮಿಕ್ ಕಂಡೀಷನ್ ಇಟ್ಟಿದ್ದಾರೆ. ಆನ್ಯುವಲ್ ಇನ್ಕಮ್ ಇಷ್ಟಿರಬೇಕು ಅಂತ. ಅದರಿಂದ ಕಡಿಮೆ ಇದ್ರೆ ಮಾತ್ರ 2B ಎಲ್ಲ ಮುಸ್ಲಿಮ್ಸ್ ಬರೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಪೇ ಬರೋದಿಲ್ಲ. ಸೊ ಇದು ಒಂದು ಸೋಷಿಯೋ ಎಕನಾಮಿಕ್ ಸಬ್ಜೆಕ್ಟ್ ಇದೆ. ಇದರಲ್ಲಿ ಫಸ್ಟ್ ನಾವು ಆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿದವ್ರಿಗೆ ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಿ ಈ ಥರ ಈಗ ನಮ್ಮಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿರ್ಬೋದು, ಪಾಪ್ಯುಲೇಷನ್ ಮೇಲೆ ರಿಸರ್ವೇಷನ್ ಕೇಳಿದರೆ ಸುಪ್ರೀಂ ಕೋರ್ಟ್ ಅದು ರಿಜೆಕ್ಟ್ ಮಾಡಿಬಿಡ್ತಾರೆ, ಸ್ಕ್ವಾಶ್ ಮಾಡಿಬಿಡ್ತಾರೆ, ಆಗೋದಿಲ್ಲ. ನಾವು ನಮ್ಮ ಈ ಪಾಪ್ಯುಲೇಷನ್ನಲ್ಲಿ ಇಷ್ಟು % ನಮ್ಮಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ, ಎಕನಾಮಿಕಲಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂತ ಅದು ಪರ್ಸೆಂಟೇಜ್ ಸೆನ್ಸಸ್ ಮಾಡಿ ಸರ್ವೆ ಮಾಡಿ ಮುಂದುವರಿಸಿದ್ದೇವೆ ಅನ್ನುವಂಥ ಒಂದು ಪತ್ರವನ್ನ ಅಫಿಡವಿಟ್ ಮುಖಾಂತರ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮನವಿ ನಮ್ಮದು. ಅದು ಇನ್ನೂವರೆಗೆ ಅವರು ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇಲ್ಲ. ಈಗಾಗಲೇ ಈ ಸಭೆಗೆ ನಮ್ಮ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರು ಬಂದಿದ್ದರು. ಈಗ ಮತ್ತೊಮ್ಮೆ ನಾವು 5 ವಿಷಯಗಳನ್ನೊಳಗೊಂಡ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ 2B ಮೀಸಲಾತಿ ಯಥಾಸ್ಥಿತಿ ಮುಂದುವರಿಬೇಕು ಮತ್ತು ಇರ್ತಕ್ಕಂಥ 4% ಮೀಸಲಾತಿಯನ್ನು 8%ಕ್ಕೆ ಹೆಚ್ಚಿಸಬೇಕು. ಜೊತೆಗೆ ಏನು OBCಯ 12% ಮೀಸಲಾತಿ ಲೋಕಲ್ ಬಾಡಿ ಇಲೆಕ್ಷನ್ಗೆ ಅನ್ವಯಿಸ್ತಾ ಇದೆ, ಆ ಅನ್ವಯಿಸಿರ್ತಕ್ಕಂಥ 12% ಮೀಸಲಾತಿಯನ್ನು ಒಳ ಮೀಸಲಾತಿಯಾಗಿ ಒಡೆದು ಅಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಕೊಡಲಿಕ್ಕೆ ಕಾನೂನಿನಲ್ಲಿ ತಿದ್ದುಪಡಿಯನ್ನು ಮಾಡಬೇಕು. ಅದರ ಜೊತೆಗೆ ಈ ನದಾಫ್ ಪಿಂಜಾರ್ ಅನ್ನುವಂಥ ಏನು ಮುಸ್ಲಿಮರ ಒಳಪಂಗಡಗಳನ್ನು ಒಡೆದು 2Aದಲ್ಲಿ ಕೊಟ್ಟಿರ್ತಾರೆ, ಆ ಸಮುದಾಯವನ್ನು ಏನು ಅಭಿವೃದ್ಧಿಪಡಿಸಲಿಕ್ಕೆ ಈ ಹಿಂದಿನ ಕೆಲವು ಸರ್ಕಾರಗಳು ಒಂದು ನಿಗಮ ಮಂಡಳಿಯನ್ನು ರಚನೆ ಮಾಡಿದ್ದು. ಆ ನಿಗಮ ಮಂಡಳಿಗೆ ಇನ್ನೂವರೆಗೂ ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ತಕ್ಷಣವೇ ಆ ಒಂದು ನಿಗಮಕ್ಕೆ
ಸರ್ಕಾರ ಅನುದಾನವನ್ನು ಕೊಡಬೇಕು, ಅದಕ್ಕೆ ಒಂದು ಅಧ್ಯಕ್ಷರನ್ನು ನೇಮಿಸಬೇಕು, ಸಮಿತಿಯನ್ನು ನೇಮಿಸಬೇಕು, ಆ ಮೂಲಕ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಒಂದು ಒತ್ತಾಯ ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮಾಡಿದೆ. ಇದರ ಜೊತೆಗೆ ಏನು ಕರ್ನಾಟಕದಲ್ಲಿ ದಲಿತ ಕಾಂಟ್ರಾಕ್ಟರ್ಗಳಿಗೆ ಯಾವ ರೀತಿಯಾಗಿ 1 ಕೋಟಿಯವರೆಗಿನ ಕಾಮಗಾರಿಯನ್ನು ಕೊಡಮಾಡಲಾಗ್ತಾ ಇದೆ, ಆ ಒಂದು ರೀತಿಯ ಕಾಮಗಾರಿಯನ್ನು ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಇರುವಂಥ ಕಾಂಟ್ರಾಕ್ಟರ್ಗಳಿಗೂ ನೀಡಬೇಕು ಅನ್ನುವಂಥ ಹಕ್ಕೊತ್ತಾಯ ಮಾಡಿರುವಂಥ ಮನವಿ ನಾವು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಮಾಡಿದ್ದೇವೆ. ಇನ್ನು ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಬರ್ತದೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದೇವೆ. ಈ ಸಭೆಯನ್ನು ಕರೆಯುವಂಥ ಉದ್ದೇಶ ಅದೇ ಆಗಿತ್ತು. ನಾವು ಬಿಜಾಪುರದಿಂದ ಬೆಂಗಳೂರಿಗೆ ಏನು ವಾಹನಗಳ ರ್ಯಾಲಿ ಮಾಡುವುದರ ಮುಖಾಂತರ ಇಲ್ಲಿ ತಲುಪಿ ಒತ್ತಾಯ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ವಿ. ನಮ್ಮೆಲ್ಲ ಹಿರಿಯರು ನಮಗೆ ಸಲಹೆ ಕೊಟ್ಟು ಒಮ್ಮೆ ನಾವು ಆ ಹೋರಾಟಕ್ಕೆ ಇಳಿಯೋದು ಬೇಡ, ಸರ್ಕಾರಕ್ಕೆ ಗಡುವು ಕೊಡೋಣ, ಒಂದು ಗಡುವು ಕೊಟ್ಟ ನಂತರ ಅವರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರ್ತದೆ, ಮುಸ್ಲಿಮರ ಜೊತೆ ಅವರ ವರ್ತನೆ ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದನ್ನು ನೋಡೋಣ. ಆ ನಂತರ ಈ ರಾಜ್ಯದಲ್ಲಿ ದಿಕ್ಕುಗಳಿಂದ, ಈ ರಾಜ್ಯದ ಎಲ್ಲ ದಿಕ್ಕುಗಳಿಂದ ವಾಹನಗಳ ಒಂದು ರ್ಯಾಲಿ ಮುಖಾಂತರ ಬೆಂಗಳೂರಿಗೆ ಬಂದು ಸರ್ಕಾರದ ಮೇಲೆ ಒತ್ತಡದ ತಂತ್ರವನ್ನು ಹೇರೋಣ ಅನ್ನುವಂಥ ಒಂದು ಸಲಹೆ ಬಂದದ್ದಕ್ಕಾಗಿ ನಾವು 25ನೇ ತಾರೀಕಿಗೆ ಬಿಜಾಪುರದಿಂದ ಏನು ರ್ಯಾಲಿ ಹೊರಡಬೇಕಾಗಿದ್ದು ಅದನ್ನು ಕೆಲವು ದಿನಗಳವರೆಗೆ ಮುಂದಕ್ಕೆ ಹಾಕಿದ್ದೇವೆ. ನಮ್ಮ ನಿರ್ಧಾರ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ್ದೇವೆ. ಸರ್ಕಾರ ಯಾವ ತೀರ್ಮಾನವನ್ನು ಅಥವಾ ಯಾವ ನಿರ್ಧಾರವನ್ನು ಪ್ರಕಟಿಸುತ್ತದೆ ಅನ್ನುವಂಥದ್ದು ಕಾದು ನೋಡಿ ಮುಂದಿನ ಒಂದು ನಡೆಯನ್ನು ಕರ್ನಾಟಕ ಮುಸ್ಲಿಂ ಯೂನಿಟಿ ತೆಗೆದುಕೊಳ್ಳುತ್ತೆ. ಬೇಡ